ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಜಾಪುರ್ ಸಿಜಿ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಇಂದಿನ ವರ್ಡ್ ಆಫ್ ದ ಡೇ ಬಂದುಬಿಟ್ಟು ಸ್ಟಿಂಕ್ ಅಂತ. ಸ್ಟಿಂಕ್ ಮೀನಿಂಗ್ ಏನಪ್ಪ ಅಂತಂದ್ರೆ ಟು ಹ್ಯಾವ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಅನ್ಪ್ಲೆಸೆಂಟ್ ಸ್ಮೆಲ್ ಅಂತಂದಂಗೆ ರೀ. ಇದು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರ್ತಕ್ಕಂತಹ ಒಂದು ವಾಸನೆ, ದುರ್ವಾಸನೆ, ಕೊಳೆತ ನಾರದ ವಾಸನೆ ಆಗಿರ್ಬೋದು. ಮತ್ತು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇದು ನೌನ್ ಆಗಿರ್ತೈತೆ ರೀ, ನಾಮಪದ ಅಂತ ಹೇಳ್ಸ್ಕೊತದ. ಪ್ರೊನೌನ್ಸಿಯೇಷನ್ ಬಂದುಬಿಟ್ಟು ಇದು ಉಚ್ಚಾರಣೆ ಯಾವ ರೀತಿ ಅನ್ಬೇಕಪ್ಪ ಅಂದ್ರೆ ಸ್ಟಿಂಕ್ ಅಂತ ಆಕೈತಿ. ಇದಕ್ಕೆ ಸಮಾನಾರ್ಥಕವಾಗಿ ಬರುವಂಥ ಶಬ್ದಗಳು ಅಥವಾ ಸಿನೋನಿಮ್ಸ್ ಯಾವಾಗಿರ್ತಾವೆ ಅಂದ್ರೆ ಡರ್ಟಿ, ರೊಟನ್, ಡಿಸ್ಕಸ್ಟಿಂಗ್ ಆ್ಯಂಡ್ ರೀಕಿಂಗ್ ಅಂತ ಆಗ್ತದೆ. ಇದಕ್ಕೆ ವಿರುದ್ಧಾರ್ಥಕ ಶಬ್ದ ಅರೋಮಾ, ಸ್ವೀಟ್ನೆಸ್, ಪರ್ಫ್ಯೂಮ್ ಆ್ಯಂಡ್ ಫ್ರ್ಯಾಗ್ರೆನ್ಸ್ ಇದಕ್ಕೆ ವಿರುದ್ಧವಾಗಿರ್ತಾವೆ ರೀ. ನೆಕ್ಸ್ಟ್ ಸೆಂಟೆನ್ಸ್ ಅಪ್ಪ ಅಂತಂದ್ರೆ ನಮ್ಮ ಓನ್ ಸೆಂಟೆನ್ಸ್ ಒಳಗೆ ಯೂಸ್ ಮಾಡ್ಕೊಂಡಾಗ ಯುವರ್ ಫೀಟ್ ಸ್ಟಿಂಕ್. ನಾರ್ಮಲಿ ನಾವು ಸಾಕ್ಸ್ ಹಾಕೊಂಡಾಗ, ಬೂಟ್ ಶೂಸ್ ಹಾಕೊಂಡಾಗ ನಮ್ಮ ಕಾಲುಗಳು ವಾಸ ಬರ್ತಾವಲ್ರಿ, ಆ ಸ್ಮೆಲ್ಲಿಗೆ ನಾವು ಸ್ಟಿಂಕ್ ಅಂತ ಹೇಳಿ ಕರಿತೀವಿ. ವಾಟ್ ಯು ಡೂಯಿಂಗ್ ವಿತ್ ದ್ಯಾಟ್ ಸ್ಟಿಂಕ್ ಡಾಗ್ ಅಂತಂದ್ರೆ ಅಲ್ಲಿ ನಾಯಿ ಜೊತೆ ಏನು ಮಾಡತ್ತಿದ್ದಿ, ಅದು ವಾಸ ಬರ್ತೈತಿ ಅಂತಂದಂಗೆ ರೀ. ಹ್ಯಾವಿಂಗ್ ಅ ರೂಟ್ ಕೆನಲ್ ಸ್ಟಿಂಕ್ಸ್ ಅಂತಂದ್ರೆ ನಾವು ರೂಟ್ ಕೆನಲ್ಸ್ ಮಾಡಿಸಿದಾಗೂ ಕೂಡ ನಮಗೆ ಸ್ಮೆಲ್ ಬರ್ತದ ಒಂಥರ ಅಂತ ಹೇಳ್ದಂಗೆ ರೀ. ನೆಕ್ಸ್ಟ್ ಹರ್ ಬ್ರೀತ್ ಸ್ಟ್ಯಾಂಕ್ ಆಫ್ ಗಾರ್ಲಿಕ್. ಇದು ಸ್ಟಿಂಕ್ದ V2 ಫಾರ್ಮ್ ಸ್ಟ್ಯಾಂಕ್ ಆಗಿರ್ತೈತೆ ರೀ. ಹರ್ ಬ್ರೀತ್ ಸ್ಟ್ಯಾಂಕ್ ಆಫ್ ಗಾರ್ಲಿಕ್ ಅಂತಂದ್ರೆ ಅವಳ ಬಾಯಿಯಿಂದ ಬರ್ತಕ್ಕಂಥ ಉಸಿರು ಬೆಳ್ಳುಳ್ಳಿ ವಾಸ ಬರ್ತಾಯಿತ್ತು ಅವಳ ಬಾಯಿಂದ ಅಂತಂದಂಗೆ ರೀ. ಸೊ ಇಂದನ ಈ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ರಿಯ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಪ್ಲೀಸ್. Thank you so much, one and all. Please subscribe it, share it and comment it. Thank you.